ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಮಹಾಶಿವರಾತ್ರಿ ಹಬ್ಬದ್ದು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಈ ಥರ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿ ಈ ಥರ ಆಮೇಲೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದಾಗಿದೆ. ಆಮೇಲೆ ನನ್ನ ಮಗ ರೆಡಿಯಾಗಿದ್ದ, ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿ ಓಡಾಡ್ತಿದ್ದ. ಹಾಗೆ ನಮ್ಮ ಮನೆ ಹತ್ರ ಒಂದು ಗಿಳಿ ಕೂತಿತ್ತು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಗಿಳಿದು ತುಂಬ ಚೆನ್ನಾಗಿತ್ತು. ಒಂದೇ ಒಂದು ಎಲ್ಲಿಂದ ಬಂತ ಗೊತ್ತಿಲ್ಲ, ಒಂದಿತ್ತು. ಹಾಗೆ ನನ್ನ ಮಗ ಸೈಕಲ್ ತುಳಿತಾ ಇದ್ದ, ಸೈಕಲ್ ರೌಂಡ್ಗಳಾಗ್ತಾಯಿತ್ತು. ಹಾಗೆ ವಿಡಿಯೋ ಮಾಡ್ಕೊಂಡೆ. ಹಾಗೆ ಸಂಜೆ ಪೂಜೆಗೆ ಈ ಥರ ರೆಡಿಯಾಗಿದ್ದ ನನ್ನ ಮಗ. ಈ ಥರ ವಿಭೂತಿ ಎಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿದ್ದ. ಹಾಗೆ ಈ ಥರ ಸಂಜೆ ಎಡೆ ಹಾಕ್ತೀವಿ ದೇವ್ರ ಮನೆಯಲ್ಲಿ. ಈ ಥರ ಕಬ್ಬು ಇದು ಎಲ್ಲ ಇಕ್ಕಿ ಎಡೆ ಹಾಕಿ ಪೂಜೆ ಮಾಡ್ತೀವಿ. ನಮ್ಮ ಗುಂಡ ಏನು ಮಾತಾಡ್ತಾನೆ ಕೇಳೋಣ. ನೀನು ಉಷಾ ಅಂತ ಏನು ಊಟ ತಿಂತ ಇದೆಯಾ? ಎಲ್ಲ ಇವತ್ತಿ ತೋರಿಸಿ ಕಡೆ, ಇವತ್ತಿ ತೋರ್ಸ. ಸೂಪರ್ ಬಿಡು. ಏನೋ ಬೇಕು ಮರ ನಾನು ಏನಕ್ಕಂತ ಐ ಶ್ಯಾಡೋ, ಆಮೇಲೆ ಲಿಪ್ಟಿಕ್ಕು, ಆಮೇಲೆ ಎಲ್ಕೋಗೋದು ರೆಡಿಯಾಗಿ ನಾವು ನೈ ಪಾಲಿಶು, ಆಮೇಲೆ ಎಲ್ಕೋಗೋದು ರೆಡಿಯಾಗಿ ಏನಕ್ಕ ಹಾಗೆ ಮಾಲೂರಲ್ಲಿ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮಾಲೂರು ಸ್ಟೇಡಿಯಮಲ್ಲಿ ಫಂಕ್ಷನ್ ಮಾಡಿದ್ರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ಇರೋರಿಗಾಗಿ ನಂಜೇಗೌಡರು ಫಂಕ್ಷನ್ ಮಾಡಿದ್ರು ಮಾಲೂರು ಸ್ಟೇಡಿಯಮಲ್ಲಿ. ಸಾಂಗ್ಸ್ ಆಡ್ತಾಯಿದ್ರು. ಹಾಗೆ ಯಾರ್ಯಾರು ಹೋಗಿದ್ರಿ ಅಂದರೆ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ತಂಗಿ ಹಸ್ಬೆಂಡು, ಮಗ ಎಲ್ಲ ಹೋಗಿದ್ರಿ. ಸಾಂಗ್ಸ್ ಆಡ್ತಾಯಿದ್ರು. ಇನ್ನೂ ಸೆಲೆಬ್ರಿಟೀಸ್ ಯಾರೂ ಬಂದಿರಲಿಲ್ಲ, ಬರ್ತಾರೆ ಅಂತ ಹೇಳ್ತಾಯಿದ್ರು. ಹಾಗೆ ಡಿ ಬಾಸ್ ಸಾಂಗ್ ಆಡ್ತಾಯಿದ್ಲು ಈ ಅಮ್ಮ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾವುದು ಅಂದರೆ ನವಗ್ರಹ ಮೂವಿದು ಸಾಂಗ್ ಆಡ್ತಾಯಿದ್ಲು. ತುಂಬ ಚೆನ್ನಾಗಿ ಆಡ್ತಾಯಿದ್ಲು. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಫ್ರೀಯಾಗಿ ನಂಜೇಗೌಡರು ಟೀ ಮತ್ತು ನೀರು ವಿತರಣೆ ಮಾಡ್ತಾಯಿದ್ರು. ಹಾಗೆ ನಾವು ಟೀ ಕುಡ್ಕೊಂಡು ಹಾಗೆ ನಮ್ಮ ಚಿಟ್ಟಿ ಸಿಕ್ಕಿದ್ಲು. ಚಿಟ್ಟಿನ ಮಾತಾಡಿಸ್ಕೊಂಡು ಹಾಗೆ ಕಾಸರಗೋಡು ಚಕ್ಲಿ ಮಾಡ್ತಾಯಿದ್ರು ಅಲ್ಲಿ. ಅದನ್ನ ತೊಗೊಂಡ್ರಿ. ಏನೋ ತುಂಬ ಹುಳಿ ಸಿಹಿ ಇತ್ತು, ಅಷ್ಟೇನು ಚೆನ್ನಾಗಿಲ್ಲ. ಹಾಗೆ ನಂಜೇಗೌಡರು ಬಂದರು ಅಂತ ಹೇಳ್ಬಿಟ್ಟು ಪಟಾಕಿಗಳು ಹೊಡಿತಾಯಿದ್ರು, ತುಂಬ ಹೊಡಿತಾಯಿದ್ರು. ಮಾಲೂರಿನ ಶಾಸಕರು ಬಂದರು ಅಂತ ಹೇಳ್ಬಿಟ್ಟು ಪಟಾಕಿಗಳೆಲ್ಲ ಹೊಡೆದು ಎಲ್ಲ ಕಿರ್ಚಾಡ್ತಾಯಿದ್ರು. ಹಾಗೆ ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ಬಿಟ್ಟು ಹಾಗೆ ಮನೆ ಕಡೆ ಬಂದ್ವಿ. ನಾವು ಮನೆ ಕಡೆ ಬಂದ್ವಿ. ಮಕ್ಕಳೆಲ್ಲ ನಿದ್ದೆ ಮಾಡಬೇಕು ಅಂತಿದ್ರು. ಹಾಗಾಗಿ ಮನೆ ಕಡೆ ಬೇಗನೆ ಬಂದುಬಿಟ್ವಿ ನಾವು. ನನ್ನ ಮಗ ನೋಡಿ ಅವರಪ್ಪ ಹತ್ರ ಕೂತ್ಕೊಂಡು ಹಠ ಮಾಡ್ಕೊಂಡು ಕಾರ್ ಓಡಿಸ್ಬೇಕು ಅಂತ ಹಠ ಮಾಡ್ತಿದ್ದ. ಹಾಗೆ ಅವರಪ್ಪ ಕುಣಿಸ್ಕೊಂಡಿದ್ರು. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಮಾರ್ನಿಂಗ್ ಈ ಥರ ಉಪವಾಸ ಇದ್ದು ಈ ಥರ ಎಡೆಯೆಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ಒಂದೊತ್ತು ಬಿಡೋದು. ನಮ್ಮ ಮನೆಯಲ್ಲಿ ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಏನೇನು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮುದ್ದೆ, ಪಾಯಸ, ಪಲ್ಯ, ಆಮೇಲೆ ಕಾಳು ಸಾರು, ಬೋಂಡ, ಹಪ್ಳ, ಇನ್ನು ಅನ್ನ ಸಾಂಬಾರೆಲ್ಲ ಮಾಡಿದರು. ಹಾಗೆ ನಮ್ಮ ಸೋನಿ ಮರಿ ಹಾಕಿತ್ತು. ಆ ಮರಿದು ವಿಡಿಯೋ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನೆನ್ನೆ ನೈಟ್ ಹಾಕ್ತು. ಹಾಗೆ 3 ಮರಿ ಹಾಕಿದೆ. ಅದು ಬಾಯಲ್ಲಿ ಕಚ್ಕೊಂಡು ಅದ್ರ ಹತ್ರ ಎಳ್ಕೊತಿತ್ತು. ಇದೇ ಅಲ್ವಾ ತಾಯಿ ಸೆಂಟಿಮೆಂಟ್ ಅಂದರೆ ಈ ಥರ ಇರುತ್ತೆ. ಹಾಗೆ ನನ್ನ ಮಗ ಈ ಥರ ವಿಭೂತಿ ಇಟ್ಕೊಂಡು ದೇವ್ರ ಮನೆಗೆ ಹೋಗಿ ಇಬ್ಬರೂ ಈ ಥರ ಇದು ಮಾಡ್ತಾಯಿದ್ರು. ವಿಭೂತಿ ಕುಂಕುಮ ಎಲ್ಲ ಹಾಕ್ಕೊಂಡು ಈ ಥರ ಇದು ಮಾಡ್ತಾಯಿದ್ರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.